ಈಗೇನು ಆಫೀಸ್ನಲ್ಲಿ ತಲೆ ಹೋಗೋಂಥ ಕೆಲಸ ಏನಿಲ್ವಲ್ಲ? ನನ್ನ ಪೋಸ್ಟೇ ಅಂಥದ್ದಲ್ಲಪ್ಪ. ನಾನು ಇಲ್ಲದೆ ಹೋದರೂ ನಡೆಯುತ್ತೆ. ಅದಕ್ಕೆ ನೀವು ನನ್ನ ಇಗ್ನೋರ್ ಮಾಡ್ತಿದ್ದೀರಾ ಅನ್ಸುತ್ತೆ. ಇಟ್ಸ್ ಓಕೆ ಅಪ್ಪ. ಏನೋ ನೋಡ್ತಿದ್ದೀರಾ ಅನ್ಸುತ್ತೆ. ಅದು ಏನು ಸ್ಪೆಷಲ್ ಏನಿಲ್ಲ, ಜಸ್ಟ್ ಆಫೀಸ್ ಅಕೌಂಟ್ಸ್ ಅಷ್ಟೇ. ಅದು ನಾನು ನೋಡಿದ್ರೆ ಏನಾಗುತ್ತೆ? ಹೇಳಿದಲ್ಲ, ಅಕೌಂಟ್ಸ್ ಅದು ನಿನಗೆ ಅಷ್ಟು ಅರ್ಥ ಆಗಲ್ಲ ಅಮ್ಲ. ಅರ್ಥ ಆಗಲಿಲ್ಲ ಅಂದರೆ ಕಲ್ತ್ಕೋತೀನಿ ಮೂರ್ತಿ ಅಂಕಲ್. ನೀನು ಕಲಿಯೋ ಉತ್ಸಾಹನ ನೋಡಿ ನಮಗೂ ತುಂಬ ಖುಷಿ ಆಗ್ತಾ ಇದೆ. ಆದರೆ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಮೂರ್ತಿಗೆ ಯಾರ ಅವಶ್ಯಕತೆಯೂ ಇಲ್ಲ ಅನಿಸುತ್ತೆ. ತುಂಬ ವರ್ಷಗಳಿಂದ ಮೂರ್ತಿನೇ ಅದನ್ನು ಹ್ಯಾಂಡಲ್ ಮಾಡ್ತಾ ಇರೋದು. ಒಂದು ಸಲ ಕೂಡ ಒಂದು ಪೈಸೆನೂ ಆಚೆ ಈಚೆ ಆಗದಿರೋ ಹಾಗೆ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಹೋ, ಹಾಗಿದ್ರೆ ಇಲ್ಲೂ ನನ್ನ ನೆಸೆಸಿಟಿ ಇಲ್ಲ. ಅಮ್ಲ ಅದು ಹಾಗಲ್ಲ. ಧರ್ಮ ಹೇಳಿದಾಗೆ ನಿನಗೀಗ ಮೈಗೆ ಹುಷಾರಿಲ್ವಲ್ಲ, ಯಾಕೆ ಸುಮ್ಮನೆ ಇಂಥ ಸಂದರ್ಭದಲ್ಲಿ ಸ್ಟ್ರೆಸ್ ತಗೊಳ್ಳೋದು ಅಂತಷ್ಟೇ. ನೀನು ಚೆನ್ನಾಗಿ ರೆಸ್ಟ್ ಮಾಡು, ಎಲ್ಲ ಸರಿ ಹೋದ್ಮೇಲೆ ಬರೀವಂತೆ. ಓಹೋ, ನನ್ನನ್ನು ಇದರಿಂದನೂ ದೂರ ಇಡೋ ಪ್ಲ್ಯಾನ್ ಮಾಡ್ತಿದ್ಯಾ ಮೂರ್ತಿ? ಅಮಲ, ನೀನೀಗ ಟ್ಯಾಬ್ಲೆಟ್ಸ್ ತೊಗೊಳ್ಳೋ ಟೈಮ್ ಆಯಿತು. ಬ್ರೇಕ್ಫಾಸ್ಟ್ ಆಯಿತಾ ನಿಂದು? ಇಲ್ಲ ರೀ, ಅವಳಿನ್ನೂ ಏನೂ ತಿಂದಿಲ್ಲ. ತಿಂದಿಲ್ಲ? ತಿನ್ನಬೇಕು ಅಲ್ವಾ ಅಮಲ? ಟೈಮ್ ಆಯಿತು ಅಲ್ವಾ? ಇವರೆಲ್ಲ ನಾನು ಹುಚ್ಚಿ ಆಗ್ಬಿಟ್ಟಿದ್ದೀನಿ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಅಮಲ, ಏನಾದರೂ ತಿನ್ನು. ನಾನು ಎಂಥ ದಡ್ಡಿ, ಅವ್ರು ನನಗೆ ಹೆಲ್ಪ್ ಮಾಡ್ತಿದ್ದಾರೆ ಅನ್ನೋ ಸೂಕ್ಷ್ಮನೇ ಅರ್ಥ ಮಾಡ್ಕೊಳ್ಳಿಲ್ವಲ್ಲ. ಈ ಮದುವೆ ವಿಷಯದಲ್ಲಿ ಇಷ್ಟು ದಿನ ಅವ್ರು ಮಾಡಿರೋ ಎಲ್ಲ ಕೆಲಸನೂ ನನಗೆ ಫೇವರ್ ಆಗಿ ಮಾಡಿದ್ದಾರೆ. ನಿನ್ನ ಕನಸಿಗೆ ನಾನು ಸಪೋರ್ಟಿವ್ ಆಗಿ ನಿಲ್ತೀನಿ. ನಿಮ್ಮ ಕಂಪ್ನಿ ಶುರು ಮಾಡೋದಕ್ಕೆ ನಾನು ಫಂಡ್ ಅರೇಂಜ್ ಮಾಡ್ತೀನಿ. ಅಫ್ಕೋರ್ಸ್ ನಾನು ಖಂಡಿತವಾಗ್ಲೂ ನಿನ್ನ ಜೊತೆಗಿರ್ತೀನಿ. ನಿನ್ನ ಕನಸಿಗೆ ನಾನೇ ಶೂರ್. ಬಹುಶಃ ರವಿ ಇದ್ದಿದ್ರು ಇದೇ ಕೆಲಸ ಮಾಡ್ತಿದ್ದ ಅನ್ಸುತ್ತೆ. ಯಾವಾಗಲೂ ನಾನಿದ್ದೀನಿ ಅಂತ ಹೇಳ್ತಿದ್ದ. ಈಗ ರಾಜ್ ನನ್ನ ಕಷ್ಟಕ್ಕೆ ಜೊತೆ ಆದ್ರು. ನಾನು ಮೊದಲು ರಾಜ್ನ ಮೀಟ್ ಆಗಬೇಕು, ಅವ್ರ ಹತ್ರ ಮಾತಾಡಬೇಕು.
ಹೊರಟಾಗಿ ನಡ್ಕೊಂಡಿದ್ದಕ್ಕೆ ಕ್ಷಮೆ ಕೇಳಬೇಕು. ಮೊದಲ ಕೆಲಸ ಮಾಡ್ತೀನಿ. ಅಮ್ಮ ಇನ್ನೂ ಅಲ್ಲೇ ಇದೆಯಾ? ಅಪ್ಪ ಹೇಳಿದ್ ಕೇಳಿಸ್ಲಿಲ್ವಾ? ಬಂದೆ ಅಮ್ಮು. ಹಸುವಾಗ್ತಿದೆ, ಬೇಗ ಬಡಿಸು. ಒಂದು ನಿಮಿಷ. ಅಮ್ಮ, ನಾನು ಯಾವತ್ತಾದ್ರೂ ಅಪ್ಪನ ಮಾತು ಮೀರಿದ್ದೀನಾ? ಇಲ್ಲಮ್ಮ. ಇದೇನಿದು ಇಷ್ಟೇ ಬಡಿಸ್ತಿದ್ಯಾ? ಕೊಡಿಲಿ. ಅಮ್ಮು ನಿಧಾನವಾಗ್ತೀನಮ್ಮ. ಸಾರಿ ಅಮ್ಮ, ಅಪ್ಪ ಹೇಗೆ ತಿನ್ಬೇಕು ಅಂತ ಹೇಳಿರ್ಲಿಲ್ವಲ್ಲ, ಅದಕ್ಕೆ ಈಗ ನಿಧಾನವಾಗಿ ತಿಂತೀನಿ. ಯಾಕಮಲ ಹೀಗೆ ಮಾಡ್ತಾ ಇದೀಯಾ? ಅಪ್ಪ ನೀವೇ ತಾನೇ ಏನಾದರೂ ತಿನ್ನ ಕೇಳಿದ್ರಿ, ತಿಂತಾ ಇದ್ದೀನಿ. ಅಲ್ಲ, ಏನೀಗ ಟ್ಯಾಬ್ಲೆಟ್ ತಗೋಬೇಕಾ? ಅಮ್ಮ ಹೋಗಿ ಟ್ಯಾಬ್ಲೆಟ್ ತಗೋವ. ಅಮ್ಮ ಮೊದಲು ಊಟ ಮುಗಿಸಮ್ಮ, ಆಮೇಲೆ ಟ್ಯಾಬ್ಲೆಟ್ ತಗೊಳ್ಳುವಂತೆ. ಬೇಗ ಹೋಗಿ ತಗೊಂಬ. ನಾನು ಈಗಲೇ ಟ್ಯಾಬ್ಲೆಟ್ ತಗೋಬೇಕು. ಸರಿ ಅಮ್ಮ. ಇನ್ನೇನು ಮಾಡಲಿ ಅಪ್ಪ? ನೀವೆಲ್ಲ ಏನು ಹೇಳ್ತೀರೋ ಅದನ್ನು ಕೇಳ್ಕೊಂಡಿರೋದಕ್ಕೆ ತಾನೇ ನಾನಿರೋದು. ಈ ಕೀಳಿ ಕೊಡೆ ಗೊಂಬೆ ಇರುತ್ತಲ್ಲ, ಸೇಮ್ ಅದೇ ಥರ ಚಿಕ್ಕ ವಯಸ್ಸಿಂದನೂ ಹೀಗೆ. ನನ್ನ ಮೇಲೆ ನಿಮ್ಗೆ ನಂಬಿಕೆನೇ ಇಲ್ಲ, ಅದಕ್ಕೆ ನಂಗೆ ಯಾವ ರೆಸ್ಪಾನ್ಸಿಬಿಲಿಟಿನೂ ಕೊಡೋದಿಲ್ಲ. ಒಟ್ನಲ್ಲಿ ಈ ಮನೇಲಿ ನಾನು ಬದುಕಿದ್ರು ಸತ್ತಿರೋ ಥರ ಇರಬೇಕು ಅಲ್ವಾ? ಅಳಿಬೇಡ ಅಮ್ಮು, ಅಳಿಬೇಡ ಕಂದ. ನೋಡು, ನಿನ್ನ ಮೇಲೆ ಪ್ರೀತಿ ಇರೋದಕ್ಕೆ ತಾನೇ ನಾನಿನ್ನ ಇಷ್ಟೊಂದು ಮುದ್ದಾಗಿ ಸಾಕ್ತಾ ಇರೋದು. ಪ್ರೀತಿನ ಅಮ್ಮ? ಈ ರೀತಿ ಕಟ್ಟಾಕದ್ನ ಪ್ರೀತಿ ಅಂತಾರ? ಆದ್ರೆ ನನಗೆ ಪ್ರೀತಿಯಿಂದ ಉಸಿರಾಡಕ್ಕೂ ಆಗ್ತಿಲ್ಲ. ಒಮ್ಮೊಮ್ಮೆ ಇದೆಲ್ಲ ನಾಶ ಮಾಡಬೇಕು ಅನ್ಸುತ್ತೆ. ಕಮಲಾ, ಹಾಗೆಲ್ಲ ಕೆಟ್ಟದಾಗ ಮಾತಾಡಬಾರ್ದು. ಓ ಹೌದಾ ಮೂರ್ತಿ ಅಂಕಲ್, ಇನ್ಮೇಲೆ ಹೀಗೆಲ್ಲ ಮಾತಾಡೋದಿಲ್ಲ ಸರಿನಾ? ಈಗ ಊಟ ಮಾಡ್ತೀನಿ, ಓಕೆ ಅಲ್ವಾ? ಅಪ್ಪ ನೀವ್ಯಾಕೆ ಸುಮ್ಮನಾದ್ರಿ? ನೀವು ಡಲ್ಲಾಗಿರಬಾರ್ದು. ನಾನೇನು ಮಾಡಬೇಕು ಅಂತ ಹೇಳಿ. ಈಗೇನು ನಾನು ರೆಸ್ಟ್ ಮಾಡಬೇಕಾ? ಅಷ್ಟೇ ತಾನೆ, ನಾನು ಮಲಗ್ತೀನಿ ಬಿಡಿ. ಅಮ್ಮ ಕರೆಕ್ಟಾಗಿ ನನಗೆ ಊಟದ ಟೈಮ್ಗೆ ಎಬ್ಬರಿಸ್ಬಿಡು, ಮತ್ತೆ ಬಂದು ಊಟ ಮಾಡ್ತೀನಿ ಸರಿನಾ? ಈ ನನ್ನ ಮಗನ ನನ್ನ ಕೈಯಿಂದ ಹುಡ್ಕೋಕ್ಕಾಗಲ್ಲ ಕಣಪ್ಪ. ಹಿಂಗೆ ಬಾಳೆ ಬೆಳೆಸಿದ್ರೆ ಆಗಲ್ಲ, ಬುದ್ಧಿ ಬೆಳೆಸ್ಬೇಕು. ಹೇಳ್ಸು ಪೂಜಾನ. ಹಲೋ, ಅವಾಗಿಂದ ಫೋನ್ ಮಾಡ್ತಾನೆ ಇದ್ದೀನಿ, ಯಾಕಪ್ಪ ಕಾಲ್ ರಿಸೀವ್ ಮಾಡಿಲ್ಲ? ಅಯ್ಯೋ ಈಗ ರಿಸೀವ್ ಮಾಡಿದ್ನಲ್ಲ ಮಗಳೇ, ತುಂಬ ಟೆನ್ಷನಲ್ಲಿದ್ದೀನಿ. ಹೇಳು. ನಾನು ಟೆನ್ಷನ್ ಅಲ್ಲಿ ಕಾಲ್ ಮಾಡಿದಪ್ಪ. ನನ್ ಬರೋಷ್ಟ್ರಲ್ಲಿ ನೀವ್ ಯಾರು ಇರ್ಲೇ ಇಲ್ಲ ಅಲ್ಲಿ.
ಮುಹೂರ್ತದಲ್ಲಿ ಪುರುಷಿ ಭಾವನೂ ಕಾಣಿಸ್ತಿಲ್ಲ ಅಂತ ಗೊತ್ತಾಯ್ತು. ಅಂದ್ರೆ ಮದ್ವೆ ನಿಂತೋಯ್ತಾ? ಛೇ ಬಿಡ್ತು ಅನ್ನು ಮಗಳೇ, ಅದೇನು ಅಂತ ಮಾತಾಡ್ತೀಯ? ನೋಡ, ಇವತ್ತು ಎಷ್ಟೊತ್ತಾದ್ರೂ ಪುರುಷನ ಹುಡುಕ್ತೀನಿ, ಕರ್ಕೊಂಡು ಬಂದೇ ಬರ್ತೀನಿ, ಮದುವೆ ಮಾಡೇ ಮಾಡಿಸ್ತೀನಿ. ಅದ್ಯಾವ ನನ್ನ ಮಗ ತಡಿತಾನೆ ನಾನು ನೋಡ್ತೀನಿ. ಆದ್ರೆ ಅವ್ರಿನ್ನು ಸಿಕ್ಕಿಲ್ವಲ್ಲ. ಪುರೋಹಿತರು ಬೇರೆ ಬೇರೆ ಮುಹೂರ್ತ ಇಲ್ಲ ಅಂತ ಹೇಳ್ತಿದ್ರು. ಅದೆಲ್ಲ ಆಚಾರ ಕೇಳೋರ್ಗೆ, ನನ್ನಂತವ್ರಿಗಲ್ಲ. ಒಳ್ಳೆ ರೀತಿಯಿಂದ ಮದುವೆ ಮಾಡಿ ಕಳಿಸ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಆಗ್ಲಿಲ್ವಲ್ಲ. ಏನ್ ಮಾಡಕ್ಕಾಗ್ತದೆ? ನೋಡೋ, ಈಗ ಪುರುಷ ಯಾವಾಗ ಸಿಗ್ತಾನೋ ಅದೇ ಒಳ್ಳೆ ಮುಹೂರ್ತ. 3 ಗಂಟೆ ಹಾಕ್ಸ್ಬಿಡೋದೆ. ಸರಿಯಪ್ಪ, ಬೇಗ ಬನ್ನಿ. ನೋಡೋ, ಈಗ ನಾನು ಪುರುಷನ ಹುಡುಕ್ತಾ ಇದ್ದೀನಿ. ಸಿಕ್ಕಿದ ಕೂಡಲೇ ಆದಷ್ಟು ಬೇಗ ಕರ್ಕ ಬಂದ್ಬಿಡ್ತೇನೆ. ಆಯ್ತಪ್ಪ, ಬನ್ನಿ. ಮಗಳೇ, ಇನ್ನೊಂದು ವಿಷಯ ನೀಟಾಗಿ ಕೇಳಿಸ್ಕೊ. ಆ ಒಟ್ಟಾರದಲ್ಲಿದ್ದಾರಲ್ಲ ಕಿತ್ತೋದನ ಮಕ್ಕಳು, ಅವ್ರ ಮೇಲೆ ಒಂದು ಕಣ್ಣಿಟ್ಟಿರು. ಯಾರೂ ಸರಿ ಇಲ್ಲ. ನೋಡು ಮಗಳೇ, ಆ ಒಟ್ಟಾರದಲ್ಲಿ ಎಲ್ಲರೂ ಬಂದು ನನ್ನ ಹೆಂಡತಿ ಮಗಳಿಗೆ ಅದು ಇದು ಹೇಳಿ ತಲೆ ಕೆಡಿಸ್ತಾ ಇರೋ ಹಾಗೆ ನೋಡ್ಕೋಬೇಕು. ಇವ್ರ ಬಗ್ಗೆ ನೀನೇನು ಟೆನ್ಷನ್ ತಗೋಬೇಡಪ್ಪ. ನಾನು ಇವ್ರನ್ನ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಹಾಗೇನಾದ್ರೂ ಇದ್ರೆ ನಿಂಗೆ ಕಾಲ್ ಮಾಡ್ತೀನಿ, ಆಯ್ತಾ? ಆಯ್ತು ಮಗಳೇ. ಒಳ್ಳೆಯವರಿಗೆ ಒಳ್ಳೇದಾಗುತ್ತೆ ಅಂತಾರಲ್ಲ, ಇದಕ್ಕೆ ನೋಡು. ಅಂತೂ ಕೊನೆಗೂ ನಮ್ಮ ಆರಾಧನಾ ಬದುಕುಳಿತಲ್ಲ, ಅಷ್ಟೇ ಸಾಕು. ಹೌದಜ್ಜಿ, ಎಲ್ಲ ಆಗಿದ್ದು ನಮ್ಮ ರಾಜಿಂದನೇ. ಪಾಪ ನಾವೆಲ್ಲ ಅವನನ್ನ ಎಷ್ಟು ಬೈದ್ವಿ, ಆದ್ರೂ ಮನ್ಸಲ್ಲಿ ಏನು ಇಟ್ಕೊಳ್ದೆ ನಮಗೆ ಒಳ್ಳೇದನ್ನೇ ಮಾಡ್ದ. ಹೌದು, ಎಲ್ಲವನು ಆಗ್ಲಿಂದ ಕಾಣಿಸ್ತಾನೆ ಇಲ್ಲ. ಆಗ್ಲೇ ಬೇಜಾರಾಗಿ ಹೋದವನು ಇನ್ನೂ ಬಂದೇ ಇಲ್ಲ. ಹೌದಾ? ಅವನಿಗೆ ನಾವು ತುಂಬಾ ಅವಮಾನ ಮಾಡಿಬಿಟ್ವಿ, ಅದಕ್ಕೆ ಬೇಜಾರಾಗಿ ಹೋಗಿರ್ತಾನೆ. ಅವನು ಬಂದ ತಕ್ಷಣ ನಮ್ಮನ್ನ ಕ್ಷಮಿಸ್ಬಿಡು ಅಂತ ಕೇಳಬೇಕು. ಅವನು ಇಲ್ಲದೆ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ಆರಾಧನಾ ಮದುವೆ ನಡೆದೇ ಹೋಗಿರೋದು. ಅದನ್ನ ಊಹೆ ಮಾಡ್ಕೊಳಕ್ಕೂ ಕಷ್ಟ ಆಗ್ತಿದೆ. ಪಾಪ ಆ ಹುಡುಗ ತಾನು ಮಾಡ್ತಿದ್ದ ಸಹಾಯದ ಬಗ್ಗೆ ಯಾರ ಹತ್ರನೂ ಹೇಳ್ಕೊಳ್ದೆ ಒಬ್ಬನೇ ನಿಭಾಯಿಸ್ತಾ ಇದ್ದ. ಒಂದ್ ರೀತಿಲಿ ನೋಡಿದ್ರೆ ಅವನು ಯಾರಿಗೂ ಹೇಳ್ದೆ ಇರೋದೇ ಒಳ್ಳೇದನ್ಸುತ್ತೆ. ಯಾಕಜ್ಜಿ? ಅವನು ಹೇಳಿದ್ರೆ ಆರಾಧನ ನಾವು ಆರಾಮಾಗಿರ್ತಿದ್ವಿ. ಆಗ ಮಹೇಶನಿಗೆ ಡೌಟ್ ಬಂದು ಮದುವೆ ಮಾಡ್ಸಕ್ಕೆ ಇನ್ನೊಂದು ದಾರಿ ಹುಡುಕ್ತಿದ್ದ. ಹೌದು, ಕೊನೆ ಕ್ಷಣದವರೆಗೂ ನಾವೆಲ್ಲರೂ ಕೆಂಡದ ಮೇಲೆ ನಿಂತ್ಕೊಂಡಿದ್ವಿ. ಹಾಗಾಗಿ ಅವ್ರಿಗೆ ಯಾವ ಡೌಟು ಬರಲಿಲ್ಲ. ಎಷ್ಟು ಒಳ್ಳೆ ಹುಡುಗ ಅವನು. ಒಂದು ಕ್ಷಣ ಇಂಥ ಮೊಮ್ಮಗ ನನಗೂ ಇರಬಾರ್ದ ಅನ್ನಿಸ್ತು. ಅವನು ನಮ್ಮೆಲ್ಲರೂ ಮನೆ ಮಗನೇ ಅಜ್ಜಿ. ಅವನಿಗೆ ಇಷ್ಟೊಂದು ಒಳ್ಳೆ ಮನಸ್ಸಿರೋದ್ರಿಂದನೇ ನಮಗೆ ಇಷ್ಟೊಂದು ಸಹಾಯ ಮಾಡಿದ್ದಾನೆ. ರಾಜ್ ನಮಗೆ ಸಹಾಯ ಮಾಡಿರೋ ವಿಷಯ ಇವ್ರಿಗೆ ಅತ್ತಿಗೆಗೆ ಗೊತ್ತಾಗಬಾರ್ದು. ಹೌದು, ಅವ್ರಿಗೆ ಯಾವುದೇ ಡೌಟ್ ಬರ್ದೇ ಇರೋ ಥರ ಸುಮ್ಮನಿದ್ಬಿಡೋಣ. ಆರಾಧನಾ, ಬಾಯಿಲಿ. ದೇವರು ನನ್ನ ಕೈ ಬಿಟ್ಬಿಟ್ಟ ಅಂತಿದ್ದೆ. ಈಗ ನೋಡು, ಅದೇ ದೇವರು ನಿನ್ನ ಕಾಪಾಡ್ದ. ಕಾಪಾಡಿದ್ದು ದೇವ್ರಲ್ಲ ಅಮ್ಮ, ರಾಜ್. ಹೌದು ಕಣೆ, ಅವನೇ ನಮ್ಮ ಪಾಲಿಗೆ ದೇವ್ರಾಗಿ ಬಂದ. ಹ್ಞೂ ಅಮ್ಮ, ಆದರೆ ನಾನೇ ರಾಜ್ಗೆ ಬೈದ್ಬಿಟ್ಟೆ. ನನ್ನ ಬಗ್ಗೆ ನನಗೆ ಬೇಜಾರಾಗ್ತಿದೆ. ಅದಕ್ಕೆ ಒಂದ್ಸರಿ ಅವ್ರ ರೂಮ್ ಹತ್ರ ಹೋಗಿ ಥ್ಯಾಂಕ್ಸ್ ಹೇಳ್ಬಿಟ್ಟು ಬರ್ತೀನಿ. ಅಂತೂ ಬೆಟ್ಟದ ಹಾಗೆ ಬಂದ ಕಷ್ಟ ಮಂಜಿನ ಥರ ಕರಗೋಯ್ತು. ಇಲ್ಲ ಚಂದ್ರಣ್ಣ, ನಾವು ಅನ್ಕೊಂಡಂಗೆ ಇನ್ನೂ ಮುಗ್ದಿಲ್ಲ. ಇವರು ಅತ್ತಿಗೆ ಬಂದು ಏನೇನು ಗಲಾಟೆ ಮಾಡ್ತಾರೋ ಏನೋ. ರೇವತಕ್ಕ, ಏನು ನಾನು ಬಂದ್ಕೂಳೆ ಮಾತೇ ನಿಲ್ಲಿಸ್ಬಿಟ್ರಿ? ಏನು ಮಾತಾಡ್ತಿದ್ರಿ ಎಲ್ರು? ಏನಿಲ್ಲ ಸಿರಿ, ಪಾಪ ಪುರುಷಿ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ವಿ. ಅಕ್ಕ ಎಲ್ಲಿ? ಇವರೆಲ್ಲ ಏನೋ ಮಾತಾಡ್ತಿದ್ರು. ನಾನು ಬಂದ ತಕ್ಷಣ ಟಾಪಿಕ್ ಚೇಂಜ್ ಮಾಡಿದ್ರು. ಇನ್ನು ಈ ಅಕ್ಕ ರಾಜ್ ಮನೆ ಕಡೆ ಹೋಗಿದ್ದಾಳೆ.
ಎಲ್ಲೋ ಮಿಸ್ ಹೊಡಿತಾ ಇದೆ. ಅದು ಏನು ಅಂತ ಗೊತ್ತಾಗ್ತಿಲ್ಲ. ಅಪ್ಪ ಬಂದ ತಕ್ಷಣ ಈ ವಿಷಯ ಮೊದಲು ಅಪ್ಪಂಗೆ ಹೇಳ್ತೀನಿ. ಅಮಲ ನಿಧ ಅಮಲ ಯಾಕಂದ ಹೀಗೆ ಮಾಡ್ತಿದೀಯಾ? ಅಲ್ಲ ನಾನು ಅಂಥದ್ದು ಏನು ಹೇಳಿದೆ ಅಂತ ನೀನು ಇಷ್ಟೊಂದು ಸಿಟ್ಟು ಮಾಡ್ಕೊಳ್ತಾ ಇದೀಯಾ? ನಿನ್ನ ಹೆಲ್ತ್ ಬಗ್ಗೆ ನಾನು ಕೇರ್ ಮಾಡೋದು ತಪ್ಪ ಪುಟ? ತಪ್ಪಲ್ಲ ಅಪ್ಪ. ಹಾಗಂತ ನನ್ನ ಮನೇಲೇ ಇರಲ್ಲ. ಖಾಲಿ ಕೂತಿದ್ರೆ ತಲೆಯಲ್ಲಿ 100 ಯೋಚನೆ ಬರುತ್ತೆ ಅಪ್ಪ. ತಲೆ ಕೆಟ್ಟೋಗುತ್ತೆ, ಹುಚ್ಚಿಡಿಯುತ್ತೆ. ಅಮ್ಮ ಯಾಕೆ ಹೀಗೆ ಮಾತಾಡ್ತಾ ಇದೀಯಾ? ಏನಾಗಿದೆ ನಿಂಗೆ? ನಿನ್ ಏನು ಆಗಿಲ್ಲ ಕಣೆ, ನೀನ್ ಆರಾಮಾಗೇ ಇದೆಯಾ? ಶ್ರೀ, ಅವಳಿಗೆ ಏನು ಆಗಿಲ್ಲ ರೀ, ಅವಳು ಹುಷಾರಾಗೇ ಇದ್ದಾಳೆ. ಅಮ್ಮ ರಿಲ್ಯಾಕ್ಸ್. ನೀನ್ ಯಾಕೆ ಇಷ್ಟು ಗಾಬರಿ ಆಗ್ತಿದ್ಯಾ? ನನಗೇನಾಗಿದೆ ಅಂತ ನನಗೆ ಗೊತ್ತು. ಅದಕ್ಕೆ ಅಲ್ವಾ ನೀವೆಲ್ಲ ನನ್ನ ದೂರ ಇಡ್ತಿರೋದು. ಕೇರ್ ಅನ್ನೋ ಹೆಸರಲ್ಲಿ ನಾನು ಮನೇಲೇ ಇರೋ ಹಾಗೆ ಮಾಡ್ತಿರೋದು. ನಿನಗೆ ನೆನಪಿದ್ಯಾ ಅಮ್ಮ? ಬೇರೆ ಮನೆ ಮಕ್ಕಳೆಲ್ಲ ನಾವು ಸ್ಕೂಲ್ಗೆ ಹೋಗಲ್ಲ ಅಂತ ಹಠ ಮಾಡ್ತಿದ್ರೆ ಹೋಗು ಹೋಗು ಅಂತ ಒತ್ತಾಯ ಮಾಡಿ ಕಳಿಸ್ತಿದ್ರು. ಆದರೆ ನಾನು ಸ್ಕೂಲ್ಗೆ ಹೋಗಲ್ಲ ಅಂತ ಹೇಳಿದ ತಕ್ಷಣ ನನ್ನ ಮನೇಲೇ ಇರೋದಕ್ಕೆ ಬಿಡ್ತಿದ್ರಿ. ಆದರೆ ಸುಶಾಂತ್ನ ಮಾತ್ರ ಸ್ಕೂಲಿಗೆ ಕಳಿಸ್ತಿದ್ರಿ. ಅವನು ಹತ್ಕೊಂಡು ಸ್ಕೂಲ್ಗೆ ಹೋಗ್ತಿದ್ದ. ಅವನಿಗೊಂದು ನ್ಯಾಯ, ನನಗೊಂದು ನ್ಯಾಯ ಅಲ್ವಾ? ಆಗಲೇ ಗೊತ್ತಾಗಿತ್ತಮ್ಮ ನಾನು ಸ್ಪೆಷಲ್ ಚೈಲ್ಡ್ ಅಂತ. ಅದಕ್ಕೆ ನನಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಅಲ್ವಾ? ಅಮ್ಮ ಪ್ಲೀಸ್ ಕಣೆ, ಏನೇನೋ ಮಾತಾಡ್ಬೇಡ್ವೆ. ಅಲ್ಲ ಅಮ್ಮ, ನಾನು ಸ್ಕೂಲ್ಗೂ ಹೋಗೋದು ಬೇಡ, ಆಫೀಸ್ಗೂ ಹೋಗೋದು ಬೇಡ, ಮತ್ತೆಲ್ಲಿಗೆ ಹೋಗ್ಲಿ? ಅಷ್ಟಕ್ಕೂ ಆಫೀಸಲ್ಲಿ ಅಪ್ಪ ಇರ್ತಾರೆ, ಸ್ಯಾಂಡಿ ಇರ್ತಾರೆ, ಮೂರ್ತಿ ಅಂಕಲ್ ಇರ್ತಾರೆ. ಮತ್ತಿನ್ನೇನು ಭಯ? ನಾನು ಎಲ್ಲರೂ ಥರ ಇರಬಾರ್ದಾ? ಸ್ಪೆಷಲ್ ಆಗೇ ಇರಬೇಕಾ? ಆಯ್ತು, ಹಾಗೆ ಇರ್ತೀನಿ, ಸ್ಪೆಷಲ್ ಆಗೇ ಇರ್ತೀನಿ. ಬೇಡ ಅಮಲ, ಈಗೇನು ನೀನು ಆಫೀಸ್ಗೆ ಬರ್ಬೇಕು ತಾನೆ? ಸರಿ ಬಾ. ಬೇಡ ಬೇಡ, ನಾನು ಬರೋದಿಲ್ಲ. ನಿಮಗೆ ಬೇಜಾರು ಮಾಡೋದಕ್ಕೆ ನಂಗೆ ಇಷ್ಟ ಅಲ್ಲಪ್ಪ. ಇಲ್ಲಮ್ಮ, ಯಾವ ಬೇಜಾರು ಇಲ್ಲ. ನಿನಗೇನೀಗ ಆಫೀಸ್ಗೆ ಬರಬೇಕು ಅಂತಂದರೆ ಬಾ. ನನ್ನ ಆಫೀಸ್ ಅಂತಂದರೆ ನಿನ್ನ ಆಫೀಸ್ ಕೂಡ ಅಲ್ವಾ? ನಿನಗಿಷ್ಟ ಬಂದ ಹಾಗಿರು, ಆಗ್ಬೋದಾ? ನಿಜ ಹೇಳ್ತಿದ್ದೀರಪ್ಪ? ನಿಜ ಕಣೆ. ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ ಯು ಸೋ ಮಚ್. ಅಮ್ಮ, ಅಪ್ಪ ಹೇಳಿದ್ ಕೇಳಿಸ್ಕೊಂಡ್ಯಾ? ನಾನು ಆಫೀಸ್ಗೆ ಹೋಗ್ಬೋದಂತೆ. ನಾನು ಮತ್ತೆ ಆಫೀಸ್ಗೆ ಹೋಗ್ತೀನಿ. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಮೂರ್ತಿ ಅಂಕಲ್, ನಾನು ಆಫೀಸಿಗೆ ಬರ್ತಾ ಇದ್ದೀನಿ. ಥ್ಯಾಂಕ್ಸ್ ಅಪ್ಪ.